ಗಂಟೆ ಚಿಕ್ಕಣ್ಣ ಸಿನಿಮಾ ಅಂದಮೇಲೆ ನಿಮ್ಮನ್ನ ನಗಿಸ್ತಾರೆ ಅಂತ ಒಂದು ನಂಬಿಕೆ ಇಟ್ಕೊಂಡೇ ಬರ್ತೀರಾ. ಆ ನಂಬಿಕೆಯಲ್ಲೂ ಮೋಸ ಹೋಗಲ್ಲ. ಆದರೆ ನಿಮ್ಗೆ ಸರ್ಪ್ರೈಸ್ ಆಗೋದೇನು ಅಂದರೆ ಒಂದು ಇಮೋಷ್ನಲ್ ಸೀನ್ನ ಚಿಕ್ಕಣ್ಣ ಅವರು ಎಷ್ಟು ಅದ್ಭುತವಾಗಿ ನಟನೆ ಮಾಡಿ ನಮಗೆಲ್ಲರೂ ಒಂದು ಕ್ಷಣ ಕಣ್ಣಲ್ಲೇ ನೀರು ಬರೋಂಗೆ ಆ್ಯಕ್ಟಿಂಗ್ ಮಾಡಿದ್ದಾರೆ. ನಿಜವಾಗ್ಲೂ ಅವ್ರ ಕೈಲಿ ಅಂದರೆ 10-15 ವರ್ಷ ನೋಡ್ತಾ ಇದೀವಲ್ಲ ಚಿಕ್ಕಣ್ಣ ಅವ್ರನ್ನ, ಇದು ಒಂದು ಮಾಡ್ತಾರೆ ಅಂತ ನಾವು ಅನ್ಕೊಂಡಿರಲಿಲ್ಲ. ತುಂಬ ಖುಷಿ ಆಯಿತು. ಆಮೇಲೆ ಅವ್ರದ್ದು ಒಂದು ಸಾಂಗಲ್ಲಿ ನಿಜ ಹೇಳ್ಬೇಕು ಅಂದರೆ ನಾನೊಬ್ಬನೇ ಅಲ್ಲ, ನಾವೆಲ್ಲರೂ ಮಾತಾಡ್ಕೊತಾ ಇದ್ದೀವಿ, ಪ್ರಭುದೇವ ಥರ ಕಾಣಿಸ್ತಾರೆ. ಅದೇ ಥರ ಸ್ಟೆಪ್ಸ್ ಹಾಕಿದ್ದಾರೆ. ಸೊ ಆಗಲೇ ಶಾರುಖ್ ಖಾನ್ ಆಯಿತು, ಈಗ ಪ್ರಭುದೇವ ಅವ್ರಿಗೂ ಹೋಲಿಸ್ತಾರೆ. ನೆಕ್ಸ್ಟು ಯಾರ್ಯಾರಿಗೆ ಹೊಟ್ಟೆ ಕೊಡಿತೀವಿ ಚಿಕ್ಕಣ್ಣ? ಎಲ್ಲ ಹೀರೋಗಳನ್ನ ಹೋಲಿಸಿದ್ದಾರೆ. ಬಹಳ ಚೆನ್ನಾಗಿ ಅದನ್ನ ಕ್ಯಾರಿ ಮಾಡಿದ್ದಾರೆ. ಮೇನ್ ಥಿಂಗ್ ಅದನ್ನ ಕ್ಯಾರಿ ಮಾಡೋದು ಇಂಪಾರ್ಟೆಂಟು. ನಮ್ಮ ದೀಪಣ್ಣಲಾಗಲಿ ಅಥವಾ ಕರಿಸುಬ್ಬು ಅವರಾಗಲಿ ಎಲ್ಲರೂ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಪ್ರತಿಯೊಂದು ಪಾತ್ರನೂ ಭಾಳ ಚೆನ್ನಾಗಿ ಸೃಷ್ಟಿ ಮಾಡಿದ್ದಾರೆ. ಆ್ಯಂಡ್ ಡೈರೆಕ್ಟರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲೂ ಬೋರ್ ಆಗಲ್ಲ ಸಿನಿಮಾ. ನಗಿಸ್ತಾ ಇರ್ತಾರೆ, ಅಳಿಸ್ತಾರೆ, ಎಲ್ಲ ಎಮೋಷನ್ಸು ಇದೆ. ಎಲ್ಲರೂ ಬಂದು ನೋಡಿ ಹರಿಸಿ ಹಾರೈಸಿ ಅಂತ ಕೇಳ್ತಾರೆ. ಆಮೇಲೆ ಹಂಗೆ ನಮ್ಮ ಧರ್ಮಣ್ಣ ಅವರು ಮತ್ತು ಹೀರೋಯಿನ್ ಅವರು ಡೈರೆಕ್ಷನ್, ಪ್ರೊಡಕ್ಷನ್ ಎಲ್ಲರೂ ಅವ್ರ ಕೆಲಸ ತುಂಬ ಜವಾಬ್ದಾರಿ ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್ಪೆಷಲಿ ನಮ್ಮ ಚಿಕ್ಕುಗೆ ಶಾರುಖ್ ಖಾನ್ ಫೋನಲ್ಲೆಲ್ಲ ಚೇಂಜ್ ಮಾಡ್ಬಿಡ್ತೀವಿ, ಶಾರುಖ್ ಖಾನ್ ಅಂತೇಳಿ ಚೆನ್ನಾಗಿ ಮಾಡಿದ್ವಿ. ಚಿಕ್ಕಣ್ಣ ಹೇಳಿ, ಗೆಳೆಯರ ಒಂದು ಸಾತು, ಬಹಳ ದಿನಗಳ ಕನಸು, ಒಂದು ಜರ್ನಿ, ದೊಡ್ಡ ಜರ್ನಿ. ಇಲ್ಲ, ನಿಜವಾಗ್ಲೂ ಖುಷಿ ಆಗ್ತಿದೆ. ಯಾಕೆಂದ್ರೆ ಇದೇ ಒಂಥರ ಸೆಲೆಬ್ರಿಟಿ ಶೋ ಇದ್ದಂಗಿದೆ ನನಗೆ. ಯಾಕೆಂದ್ರೆ ಅಷ್ಟು ಜನ ಬಂದು ಎಲ್ಲರೂ ಹರಿಸ್ತಾ ಇದ್ದಾರೆ. ಈಗ ಸಿನಿಮಾ ಬಗ್ಗೆ ನಾನು ಮಾತಾಡೋಕ್ಕಾಗಲ್ಲ, ಯಾಕೆಂದರೆ ನಾನು ಆಲ್ರೆಡಿ ತುಂಬ ಮಾತಾಡಿದ್ದೀನಿ. ಈಗ ಏನಿದ್ರು ನಮ್ಮ ಸಿನಿಮಾ ನಿಮ್ಮ ಮುಂದೆ ಬಂದಿದೆ, ನೀವು ನೋಡಬೇಕು, ನಿಮ್ಮ ಅಭಿಪ್ರಾಯಗಳು ಹೇಳಬೇಕು. ಆಮೇಲೆ ಒಂದಷ್ಟು ಬುಕ್ಕಿಂಗು ಅದು ಇದು ಅಂತ ಇದ್ರಲ್ಲ, ನಿಜವಾಗ್ಲೂ ಅದು ಖುಷಿ ಆಯಿತು. ಯಾಕೆಂದರೆ ಸ್ಟಾರ್ ಸಿನಿಮಾಗಳಿಗೆ ಅಷ್ಟೇ ಬುಕ್ಕಿಂಗು ನಮ್ಗಳಿಗೆಲ್ಲ ಆಗಲ್ಲ ಅಂತ ನಿಜವಾಗ್ಲೂ ಹಂಗೆ ಅಂದ್ಕೊಂಡಿದ್ದೆ. ಬಟ್ ಯಾರ್ಯಾರು ಬುಕ್ ಮಾಡ್ಕೊಂಡು ಎಲ್ಲ ನೋಡಿದ್ದೀರಾ, ನಿಜವಾಗ್ಲೂ ತುಂಬ ಥ್ಯಾಂಕ್ಸ್. ಎಲ್ಲ ಕಡೆಯಿಂದ ಒಳ್ಳೆ ರೆಸ್ಪಾನ್ಸ್ ಬರ್ತಾಯಿದೆ. ಚೆನ್ನಾಗಿದೆ ಅಲ್ಲ ಪಿಕ್ಚರು, ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಬಟ್ ಒಂದು ಚಿಕ್ಕಣ್ಣನ ಪರವಾಗಿ ನಾವೆಲ್ಲ ಹೇಳಬೇಕು. ಯಾಕಂದರೆ ಸಾಮಾನ್ಯವಾಗಿ ಒಂದು ಟಾಕ್ ಬರುತ್ತೆ ನಮ್ಮ ಇಂಡಸ್ಟ್ರಿಯಲ್ಲಿ, ಬರೀ ಬ್ಯಾಕ್ಗ್ರೌಂಡ್ ಇರೋರು ಮಾತ್ರ ಬೆಳೀತಾರೆ ಈ ಇಂಡಸ್ಟ್ರಿಯಲ್ಲಿ ಅಂತ. ನಿಜವಾಗ್ಲೂ ತುಂಬ ಕಷ್ಟಪಟ್ಟು, ತುಂಬ ಒಂದು ಆಸೆ ಇಟ್ಕೊಂಡು, ತುಂಬ ಕಷ್ಟದಿಂದ ಬಂದಿರೋ ಚಿಕ್ಕಣ್ಣ. ನೀವೆಲ್ಲರೂ ಸೇರಿ ಅವ್ನ ಹರಿಸ್ಬೇಕು ಅಂತ ನಿಮ್ಮಲ್ಲಿ ವಿನಂತಿಸ್ಕೊತೀನಿ ಅಷ್ಟೇ. ಅಲ್ಲ, ನಿಜವಾಗ್ಲೂ ನಾನು ಹೇಳ್ಕೊಂಡೇ ಬರ್ತಿದ್ದೀನಿ. ಯಾವ ಜಾತಿ, ಯಾವ ಧರ್ಮ, ಅವ್ನು ಯಾರು ಏನು ಒಂದೂ ನೋಡಲ್ಲ. ಅವನ್ನೆಲ್ಲೆಲ್ಲರೂ ಪ್ರತಿಭೆ 100% ನಮ್ಮನ್ನು ಮೆರೆಸ್ತಾರೆ, ಅದು ಗೊತ್ತಿರೋ ವಿಷಯನೇ. ಎಲ್ಲರೂ ಉಪಾಧ್ಯಕ್ಷ ಯಾರ್ಯಾರು ನೋಡಿದ್ದೀರಾ, ಈಗ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ, ಯಾರ್ಯಾರು ನೋಡಿಲ್ಲ ದಯವಿಟ್ಟು ನೋಡ್ರಿ. ಹೊಸ ವರ್ಷಕ್ಕೆ ಹೊಸ ಕನಸು ಇಟ್ಕೊಂಡು ಬಂದಿದ್ದೀನಿ. ಇದು ಒಂಥರ ಭವಿಷ್ಯನೇ. ದಯವಿಟ್ಟು ಎಲ್ಲರೂ ನೋಡಿ. ಖಂಡಿತ ಫ್ಯಾಮಿಲಿ, ಕಾಲೇಜು, ಯೂತ್ಸು ಎಲ್ಲರಿಗೂ ಇಷ್ಟ ಆಗುತ್ತೆ. ದಯವಿಟ್ಟು ನೋಡ್ರಿ, ಎಲ್ಲ ನೋಡಿ ಹರಿಸಿ ಆಶೀರ್ವದಿಸಿ. ಥ್ಯಾಂಕ್ ಯು ಸೊ ಮಚ್.